ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಜೆಂಡರ್ ರಿವೀಲ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಜೆಂಡರ್ ರಿವೀಲ್ ಮಾಡ್ತೀನಿ, ಹಾಗೆ ನನಗೆ ಸಿ ಸೆಕ್ಷನ್ ಆಯಿತಾ, ನಾರ್ಮಲ್ ಆಯಿತಾ, ಆ್ಯಂಡ್ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು, ಹೇಗೆ ಏನು ಅಂತ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಸೊ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಂತ ಅಂದರೆ, ನನಗೆ ಇ ಡಿ ಡೇಟ್ ಬಂದು ಡಿಸೆಂಬರ್ 25 ಕೊಟ್ಟಿದ್ದರು, ಆ್ಯಂಡ್ ನನಗೆ ಡೆಲಿವರಿ ಆಗಿದ್ದು ಡಿಸೆಂಬರ್ 12ಗೆ ಆಗಿದ್ದು. ಸೊ ನನಗೆ ಒಂದು ವಾರ ಮುಂಚೆನೇ ನನಗೆ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಅದು ಯಾವ ಥರ ಪೇಯ್ನ್ ಅಂತ ಹೇಳ್ತೀನಿ. ನನಗೆ ಮುಂಚೆನೇ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಡೆಲಿವರಿ ಮುಂಚೆ ಒಂದು ಸೀಮಂತ ಆದಮೇಲೆ ನಾನು ಮಮ್ಮಿಗೆ ಕೇಳ್ತಿದ್ದೆ. ನಾರ್ಮಲಾಗಿ ಸಿ ಸೆಕ್ಷನ್ ಅಂದರೆ ಗೊತ್ತಲ್ವಾ, ಹೊಟ್ಟೆ ಕೊಯ್ದುಬಿಟ್ಟು ಆಪ್ರೇಷನ್ ಮಾಡಿಬಿಟ್ಟು ಬೇಬಿ ತೆಗಿತಾರೆ, ಅದು ಗೊತ್ತಿರುತ್ತೆ. ಸೊ ಈ ನಾರ್ಮಲ್ ಡೆಲಿವರಿ ಅಂದರೆ ಹೆಂಗೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಫಸ್ಟ್ ಬೇಬಿ ಆಗಿರೋದ್ರಿಂದ ನಮಗೇನು ಗೊತ್ತಿರಲ್ಲ, ಹೊಸ ಥರ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಮಮ್ಮಿ ಕೇಳ್ತಿದ್ದೆ, ನಾರ್ಮಲ್ ಡೆಲಿವರಿ ಹೆಂಗಿರುತ್ತಮ್ಮ, ಏನು ಫಸ್ಟ್ ಏನು ಹೊಟ್ಟೆ ನೋವು ಬರುತ್ತಾ, ಇಲ್ಲ ಬ್ಲೀಡಿಂಗ್ ಆಗುತ್ತಾ, ಆಮೇಲೆ ಇಲ್ಲ ವಾಟರ್ ಬ್ರೇಕ್ ಆಗುತ್ತಾ, ಹೆಂಗೆ ಏನು ಅಂತ ಕೇಳ್ತಾ ಇದ್ದೆ. ಸೊ ಅವಾಗ ನಮ್ಮ ಅಮ್ಮ ಹಿಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನನಗೆ ಬಂದು ಡಿಸೆಂಬರ್ 11 ಮಧ್ಯಾಹ್ನ 12:30 ಹಂಗೆ ನನಗೆ ವಾಟರ್ ಬ್ರೇಕ್ ಆಯಿತು. ಸೊ ಅದಾದಮೇಲೆ ನನಗೆ ಒಂಥರ ತುಂಬ ವಾಟರ್ ಬ್ರೇಕ್, ಸಡನ್ನಾಗಿ ವಾಟರ್ ಬ್ರೇಕ್ ಆಗೋಯಿತು. ಅಯ್ಯಪ್ಪ ಹೆಂಗೆ ಅಂತಂದರೆ ನಿಜವಾಗ್ಲೂ ನಾನು ಹೆದರ್ಕೊಂಡೇ ಬಿಟ್ಟೆ. ಲೈಕ್ ಏನು ಎಕ್ಸ್ಪೀರಿಯೆನ್ಸ್ ಯಾರಿಗೂ ಏನಿರಲ್ಲ, ಫಸ್ಟ್ ಬೇಬಿ ಅಲ್ವಾ, ಹಂಗಾಗಿ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. ಹಂಗಾಗಿ ನನಗೆ ವಾಟರ್ ಬ್ರೇಕ್ ಆಯಿತು ಸ್ಟಾರ್ಟಿಂಗು. ಅಂದರೆ ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇತ್ತು ವಾಟರು. ಸೊ ಹಂಗಾಗಿ ನನಗೆ ಪಕ್ಕ ನನಗೆ ಈ ಥರ ಏನೋ ಎಮರ್ಜೆನ್ಸಿ ಥರ ಆಗ್ಬಿಟ್ಟೈತೆ, ಏನೋ ಆಗೋಗೈತೆ ಅಂತ ಹೇಳಿ ಹಂಗೆ ಎಮರ್ಜೆನ್ಸಿ ಥರ ಏನೋ ಆಗ್ಬಿಟ್ಟೈತೆ ಅಂತ ಹೇಳಿ ನಾನು ಅಮ್ಮನಿಗೆ ಜೋರಾಗಿ ಕಿರ್ಚ್ಬಿಟ್ಟೆ, ಅಮ್ಮ ಹಿಂಗೆ ಆಗ್ತಿದೆ ಅಂತ. ಆಮೇಲೆ ನಮ್ಮಮ್ಮ ಏನೆಲ್ಲ ಹೆದರ್ಕೋಬೇಡ, ನಿನಗೆ ಈ ಥರ ನಾರ್ಮಲ್ ಡೆಲಿವರಿ ಆಗೋ ಥರನೇ ಚಾನ್ಸಸ್ ಐತೆ, ನಾರ್ಮಲ್ ಡೆಲಿವರಿ ಆಗೋ ಥರನೇ ಚಾನ್ಸಸ್ ಇದೆ, ನೋಡೋಣ ತಡಿ ಮಲೇಶಿಯನ್ ಕಾಲ್ ಮಾಡೋಣ ಅಂತೇಳಿ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿದ್ರು ಅಮ್ಮ. ಅವರು ಹೆಂಗೋ ದೇವ್ರ ದಯೆಯಿಂದ ಪುಣ್ಯಕ್ಕೆ ನನಗೆ ಇಲ್ಲೇ ಹತ್ರದಲ್ಲೇ ಇದ್ದರು. ಡ್ಯೂಟಿ ಮೇಲೆ ನಾನು ದೂರ ಹೋಗಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗೋದು. ಸೊ ಹಾಗಾಗಿ ಮಲೇಶಿಯನ್ ಕಾಲ್ ಮಾಡಿದಾಗ ಅವರು ಇಲ್ಲೇ ಹತ್ರದಲ್ಲೇ ಇದ್ದರು. ಕಾಲ್ ಮಾಡಿ ಒಂದು 5 ಮಿನಿಟ್ಸ್ಗೆ ಬಂದರು. ಸೊ ನಾನು ಇಮಿಡಿಯೇಟಾಗಿ ನಾನು ಹಾಸ್ಪಿಟಲ್ಗೆ ನಮ್ಮ ಹಂಗಾಗಿ ಸೊ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅಲ್ಲಿ ಏನಂತಂದರೆ ಫಸ್ಟು ಎಲ್ಲ ಅಡ್ಮಿಟ್ ಆಗಬೇಕು ಅಂತ ಅಂದರು. ಅದಾದಮೇಲೆ ಇಲ್ಲೆಲ್ಲ ಫಸ್ಟು ಹಾಸ್ಪಿಟಲ್ಗೆ ಹೋದ್ಮೇಲೆ ಅವರು ನಮಗೆ ಎಲ್ಲ ಚೆಕ್ ಮಾಡಿದ್ರು. ನೋಡೋಣ, ಚೆಕ್ ಮಾಡಿಬಿಟ್ಟು ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಅದಾದಮೇಲೆ ಚೆಕ್ ಮಾಡಿದ್ಮೇಲೆ ನನಗೆ ಇಲ್ಲ ಇವತ್ತು ಅಡ್ಮಿಟ್ ಮಾಡಿಕೊಳ್ಳೇಬೇಕು, ಇವತ್ತು ನೈಟು ಇಲ್ಲಾಂದರೆ ಮಾರ್ನಿಂಗ್ ಡೆಲಿವರಿ ಆಗೇ ಆಗುತ್ತೆ ಪಕ್ಕ ಅಂತ ಅಂದ್ಬಿಟ್ರು. ಸೊ ಅದಾದಮೇಲೆ ನಾವು ಅಲ್ಲೇ ಅಡ್ಮಿಂಟು ಕೂಡ ಆದ್ವಿ. ಅದಾದಮೇಲೆ ನನಗೆ ಎಷ್ಟು ಒಂದು 12:30 ಹಂಗೆ ಅಲ್ವಾ ನನಗೆ ವಾಟರ್ ಬ್ರೇಕ್ ಆಗಿತ್ತು. ಸೊ ನನಗೆ ಸಂಜೆ 8 o'clockವರೆಗೂ ನನಗೆ ವಾಟರ್ ಹೋಗ್ತಾನೆ ಇತ್ತು, ಸಿಕ್ಕಾಪಟ್ಟೆ ಹೋಗ್ತಾಯಿತ್ತು. ಸೊ ಅದು ಕಂಟ್ರೋಲ್ ಆಗೋಕ್ಕೆ ಟ್ಯಾಬ್ಲೆಟ್ ಕೂಡ ಕೊಟ್ಟರು. ಸೊ ಅದಾದಮೇಲೆ ನನಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟರು ನಾರ್ಮಲ್ ಡೆಲಿವರಿ ಆಗೋದಕ್ಕೆ. ಸೊ ನಾನು ಹೋಗಿದ್ದಂಥ ಹಾಸ್ಪಿಟಲ್ ರಂಗದವರ ಹಾಸ್ಪಿಟಲ್ಲು. ಆ ಹಾಸ್ಪಿಟಲಲ್ಲಿ ಏನಂತಂದರೆ 99% ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾರೆ, ಅಂದರೆ ಎಲ್ಲ ಕಡೆನೂ ಮಾಡ್ತಾರೆ. 99% ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಕೆಲವು ಏನಾದರೂ ರೀಸನ್ಸು ಸಿವಿಯರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಸಿ ಸೆಕ್ಷನ್ ಮಾಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ನನಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟರು. ಸೊ ಒಂದು ಟ್ಯಾಬ್ಲೆಟ್ಗೆ ನನಗೆ ಯಾಕೋ ಹೊಟ್ಟೆ ಎಲ್ಲ ಒಂಥರ ಆಗ್ತಾಯಿತ್ತು. ಅದಾದಮೇಲೆ ನೈಟು ಊಟ ಆದಮೇಲೆ ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟರು. ಅದಾದಮೇಲೆ ಮತ್ತೆ ಮಧ್ಯರಾತ್ರಿ ನನಗೆ 3 ಗಂಟೆಗೆ ಬಂದು ಟ್ಯಾಬ್ಲೆಟ್ ಕೊಟ್ಟರು. ಸೊ ಅದಾದಮೇಲೆ ತೊಗೊಳ್ಳಿ ಸ್ಟಾರ್ಟ್ ಆಯಿತು ಪೇಯ್ನು, ಸಿಕ್ಕಾಪಟ್ಟೆ ನೋವು, ಆಗ್ತಾನೆ ಇಲ್ಲ ನಿಜವಾಗ್ಲೂ, ಎಷ್ಟು ನೋವು ಅನುಭವಿಸ್ಬಿಟ್ಟೆ. ಆಮೇಲೆ 3 ಗಂಟೆಲಿ ಟ್ಯಾಬ್ಲೆಟ್ ಕೊಟ್ಟಿದ್ದು 1 hour ಸುಮ್ಮನೆ ಇದ್ದೆ. 4 o'clockಗೆ ನೋವು ಸ್ಟಾರ್ಟ್ ಆಯಿತು. 4, 5, 6, 7, 8 4 hours ನಾನು ಪೇಯ್ನ್ ತಿಂದೆ. ಅದಾದಮೇಲೆ ನನಗೆ 8 ಗಂಟೆ ಹಂಗೆ ಆ್ಯಕ್ಚುಲಿ ಅವತ್ತಿನ ದಿನವೇ ಡಾಕ್ಟರು 10 o'clock ಮೇಲೆ ಬರೋದಂತೆ ಡ್ಯೂಟಿ ಡಾಕ್ಟರು. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಡಾಕ್ಟ್ರು ಯಾವಾಗ ಬರ್ತಾರೋ, ನರ್ಸ್ ಕರೀರಿ, ಹಂಗೆ ಹಿಂಗೆ ಅಂತ ಕಿಚ್ಚಾಡ್ತಿದ್ದೆ. 8 o'clockವರೆಗೂ ನೋವು ತಿಂದೆ. ಅದಾದಮೇಲೆ ನಿಜವಾಗ್ಲೂ ತಿನ್ನೋಕ್ಕೆ ಆಗಿಲ್ಲ. ಆ್ಯಂಡ್ ನಾನು ಆ ಪೇಯ್ನಲ್ಲಿ ಕೂಡ ಇನ್ನೊಂದು ಕಾಮಿಡಿ ಏನಂತಂದರೆ,
ಅಂದರೆ ಈಗ ಗೊತ್ತಾಗುತ್ತಲ್ವಾ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ಸ್ಟಾಫ್ ಎಲ್ಲ ಏನು ಮಾಡಬೇಕು, ನರ್ಸಿಗೆ ಹೇಳ್ಬಿಟ್ಟು ಮುಂಚೆನೇ ನಮಗೆ ಪ್ರಿಪೇರ್ ಮಾಡಬೇಕು. ಅಂದರೆ ಏನೋ ಗೌನ್ ಹಾಕೋದಿಂದ ಹಿಡಿದು ನಮಗೆ ಜಡೆ ಹಾಕ್ತಾರೆ. ನಾನು ವೀಡಿಯೋದಲ್ಲಿ ಮುಂದೆ ಅಟ್ಯಾಚ್ ಮಾಡ್ತೀನಿ ಆಯಿತಾ, ಅದರಲ್ಲಿ ನೀವು ನೋಡ್ಬೋದು. ಸೊ ಗೌನ್ ಹಾಕ್ಬಿಟ್ಟು ನನಗೆ ಜಡೆ ಹಾಕ್ತಾರೆ. ಸೊ ಅದನ್ನು ಏನಂತಂದರೆ ಮುಂಚೆನೇ ಹಾಕಬೇಕು. ನನಗೆ ಇಲ್ಲಿ ಪೇಯ್ನ್ ಆಗ್ತೈತೆ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಆ ಟೈಮಲ್ಲಿ ಬಂದುಬಿಟ್ಟು ನನಗೆ ಗೌನ್ ಹಾಕೋ, ಜಡೆ ಹಾಕ್ತೀನಿ ಅಂತ ಹೇಳಿ ಕೊಂಡಿಸಿದ್ರು. ನನಗಂತೂ ಏನೂ ಬೇಡ, ನನಗೆ ಯಾವುದೂ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಅಂದರೆ ಚಿಕ್ಕದೇನೋ ಹೇಳ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ನಂಗೆ ಇನ್ನೂ ಇದು BP ರೈಸ್ ಆಗಿಬಿಡುತ್ತೆ. ನೇಲ್ ಪಾಲಿಶ್ ರಿಮೂವ್ ಮಾಡಬೇಕು ಅಂತಾರೆ. ನನ್ನ ಸೀಮಂತ ದಿನ ಹಾಕಿದ ನೇಲ್ ಪಾಲಿಶ್ ಕೂಡ ನಿಜವಾಗ್ಲೂ ಅದು ಕೈಯಲ್ಲಿ ಹೋಗ್ತು, ಕಾಲಲ್ಲಂತೂ ಹೋಗಲೇ ಇಲ್ಲ. ಆಮೇಲೆ ಮಲ್ಲೇಶ ಉಜ್ಜಿ ಸಾಕಾಗೋಯ್ತು. ಈ ಥರ ಎಲ್ಲ ಆಗೋಯ್ತು. ಆಮೇಲೆ ನನಗೆ ಆಗಲ್ಲ, ಬೇಡ, ನನಗೆ ನೇಲ್ ಪಾಲಿಶ್ ಮನೆ ಹಾಳಾಗೋಯ್ತು, ನಾನು ಇಲ್ಲಿ ನೋವು ತಿಂತಾ ಇದ್ದೀನಿ, ಇಲ್ಲಿ ನೇಲ್ ಪಾಲಿಶ್ ಇಂಪಾರ್ಟೆಂಟ್ ಅವರಿಗೆ, ನಾನು ಯಾವುದೂ ರಿಮೂವ್ ಮಾಡಲ್ಲ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಅವ್ರಿಗೆ ಬೈಕೊಂಡು ಯಪ್ಪ ನಿಜವಾಗ್ಲೂ. ಆಮೇಲೆ ನನಗೆ 8:45ಗೆ ಲೇಬರ್ ವಾರ್ಡ್ ಕರ್ಕೊಂಡ್ಬಿಟ್ರು. ಸೊ 8:45 ಕರ್ಕೊಂಡೋಗಿ ನನಗೆ ಒಂದು 30 ಮಿನಿಟ್ಸ್ ಆಯ್ತು ಅಷ್ಟೇ. ಅದಾದಮೇಲೆ ನನಗೆ ಬೇಬಿ ಆಯಿತು. 9:38ಗೆ ನನಗೆ ಪಾಪು ಆಯಿತು. ಸೊ ಪಾಪು ಆದಮೇಲೆ ನನಗೆ ಅಲ್ಲಿ ಒಳಗಡೆ ಕೇಳಿದ್ರು, ನನಗೆ ಯಾರು ಬೇಕಪ್ಪ ನಿನ್ನ ಜೊತೇಲಿ, ಪಕ್ಕದಲ್ಲಿ ಯಾರು ಬೇಕು ಅಂತ, ಅಮ್ಮನ ಇಲ್ಲ ಹಸ್ಬೆಂಡ್ ಕರೀಲ ಅಂತ. ಸೊ ನಮ್ಮ ಮಮ್ಮಿಗೆ ಆಲ್ರೆಡಿ ನಮ್ಮ ಅಕ್ಕಗೆ ಎಕ್ಸ್ಪೀರಿಯನ್ಸ್ ನೋಡಿದಾರಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ನ ಕರೀರಿ ಅಂತ ಹೇಳಿದೆ. ಮಲ್ಲೇಶನ್ ಕರೀರಿ ಅಂತ ಹೇಳ್ಬಿಟ್ಟು, ಮಲ್ಲೇಶನ್ಗೆ ನಾನು ಏನಕ್ಕೆ ಸ್ಪೆಸಿಫಿಕ್ ಆಗಿ ಕೇಳಿದೆ ಅಂತಂದರೆ, ಅಂದರೆ ನೋಡಲಿ ಹೆಣ್ಣು ಮಕ್ಕಳದು ಕಷ್ಟ ಏನು ಅಂತ ಗೊತ್ತಾಗಲಿ ಗಂಡು ಮಕ್ಳಿಗೂ ಕೂಡ. ನಾವು ಏನು ಅನುಭವಿಸ್ತೀವಿ 9 ತಿಂಗಳನ್ನ, ಆ ಮಗುನ ಸೇಫ್ ಮಾಡ್ಕೊಂಡು ಹೊಟ್ಟೆ ಒಳಗಡೆ. ಅದಾದಮೇಲೆ ನಾವು ಆ ಡೆಲಿವರಿ ಮೂಮೆಂಟು ಅದನ್ನು ಎಕ್ಸ್ಪೆಷಲಿ ಎಲ್ಲ ಬಾಯ್ಸ್ಗೂ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಿಚುವೇಶನ್ನ ಯಾವ ಹಾಸ್ಪಿಟಲಲ್ಲಿ ಬಿಡ್ತಾರೋ ದಯವಿಟ್ಟು ನಿಮ್ಮ ವೈಫ್ ಜೊತೆಲಿ ಇರಿ ಅಂತ ಹೇಳ್ತೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನಾನು ಮಲ್ಲೇಶನ್ಗೆ ತೋರಿಸ್ಬೇಕಾಗಿತ್ತು. ಸೊ ಅವನಂತೂ ನೋಡ್ಕೊಂಡು ನಿಜವಾಗ್ಲೂ ಎದ್ರುಕೊಂಡೇ ಬಿಟ್ಟಿದ್ದ ಅವನಂತೂ. ಆಮೇಲೆ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದ, ಅಯ್ಯೋ ಇವಳು ನೋವು ತಡೆಯೋಕ್ಕಾಗ್ತಿಲ್ಲ, ಸಿಸರಿನೇ ಮಾಡಿಸ್ಬಿಡಿ ಅತ್ತೆ ಅಂತಂದು. ಆಮೇಲೆ ನಮ್ಮಮ್ಮ ಧೈರ್ಯ ಮಾಡಿದ್ರು ಅವ್ರಿಗೇನೆ, ಏನೂ ಆಗಲ್ಲ, ಸುಮ್ಮನೆ ಇರು, ನೀನು ಅವಳಿಗೆ ಧೈರ್ಯ ಕೊಡಬೇಕು, ನೀನೇ ಈ ಥರ ಎದ್ರುಕೊಂಡ್ರೆ ಹೇಗೆ ಅಂತ ಹೇಳಿ ನಮ್ಮಮ್ಮನೇ ಧೈರ್ಯ ಕೊಟ್ಟರು. ಸೊ ಅದಾದಮೇಲೆ ನನಗೆ ಪಾಪು ಆಯಿತು. 9:38ಗೆ ಪಾಪು ಆಯಿತು. ಪಾಪು ಆಗಿ ನನಗೆ ವಾರ್ಡ್ಗೆ ಶಿಫ್ಟ್ ಮಾಡೋಕ್ಕೆ 1-2 ಅವರ್ಸ್ ತೊಗೊಂಡ್ರು. ಬಿಕಾಸ್ ಎಲ್ಲ ಪಾಪುಗೆಲ್ಲ ಟೆಸ್ಟ್ ಮಾಡಬೇಕಲ್ವ. ಸೊ ಹಂಗಾಗಿ ನನಗೂ ವಾಟರ್ ಕುಡೀರಿ ಅಂತ ಹೇಳ್ಬಿಟ್ಟು ಅಲ್ಲೇ ಮಲಗಿಸಿದ್ರು. ಅದಾದಮೇಲೆ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ವಾರ್ಡಿಗೆ ಶಿಫ್ಟ್ ಮಾಡಾದಮೇಲೆ ಒಂದು 2 or 3 ಅವರ್ಸ್ ಯಾರಿಗೂ ಬಿಡಲಿಲ್ಲ ನನಗೆ. ಆಮೇಲೆ ನನಗೆ ಎಲ್ಲರಿಗೂ ವಾಚ್ ಮಾಡಿದೆ ಬಿಟ್ಟು. ಆ್ಯಂಡ್ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋ ವ್ಲಾಗನ್ನು ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಎಲ್ಲ ರೆಡಿ ಮಾಡಿ, ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ವ್ಲಾಗ್ ಮಾಡೋಣ ಅಂತ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗು. ಸೊ 1 ವಾರ ಮುಂಚೆನೇ ಹಿಂಗೆ ಆಗಿರೋದ್ರಿಂದ ನನಗೆ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಬಿಲ್ ವಿಷಯಕ್ಕೆ ಬಂದರೆ, ಖಾಲಿ ಪ್ಯಾಕೇಜ್ ಥರ. ಸೊ ನನಗೆ ಬಂದು 45,000 ಆಯಿತು. ಆ್ಯಂಡ್ ಬೇಬಿಗೆ ಬಂದು 25 ಆಯಿತು. ಟೋಟಲ್ 70 ಆಯಿತು. ಆ್ಯಂಡ್ ಬೇಬಿಗೆ ಆ್ಯಕ್ಚುಲಿ 13,000 ಅಷ್ಟೇ ಇರೋದು ಪ್ಯಾಕೇಜು. ಇನ್ನು 12,000 ಯಾಕೆ ಜಾಸ್ತಿ ಆಯಿತು ಅಂತಂದರೆ ಮುಂದೆ ವಿಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಹಂಗಾಗಿ ಬೇಬಿಗೆ 12,000 ಎಕ್ಸ್ಟ್ರಾ ಆಯಿತು. ಸೊ ಬಿಲ್ ಬಂದು ಟೋಟಲ್ 70,000 ಆಯಿತು. ಹಾಗೆ ನನಗೆ ಗರ್ಲ್ ಬೇಬಿ ಆಯಿತು. ಆ್ಯಂಡ್ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಸೊ ಹಾಸ್ಪಿಟಲ್ ಬಿಲ್ 70,000, ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಆ್ಯಂಡ್ ನನಗೆ ಗರ್ಲ್ ಬೇಬಿ ಆಯಿತು. ಸೊ ಇದಾಗಿತ್ತು ನನ್ನ ಇಷ್ಟು ಹಾಸ್ಪಿಟಲ್ಸ್ ಡೀಟೇಲ್ ವಿಡಿಯೋ. ನೆಕ್ಸ್ಟ್ ವಿಡಿಯೋನ ನಾನು ಹಾಸ್ಪಿಟಲಲ್ಲಿ ಏನೇನು ವಿಡಿಯೋ ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಮುಂದೆ ಅಟ್ಯಾಚ್ ಮಾಡ್ತೀನಿ. ವಿಡಿಯೋ ವಾಚ್ ಮಾಡಿ. ಸೊ ಈ ವಿಡಿಯೋ ಬಂದು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಇವತ್ತೇ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತ. ಸೊ ಆ ಒಂದು ವಿಡಿಯೋ ಇದು. ನೈಟ್ 8 o'clock ಹಂಗೆ ಆಗಿತ್ತು. ಆ್ಯಂಡ್ ಬೇಬಿದು ಹಾರ್ಟ್ ಬೀಟ್ ರಿಪೋರ್ಟ್ ಬೇಕಾಗಿರುತ್ತೆ. ಸೊ ಆ ಒಂದು ಮಿಷಿನ ನನಗೆ ಹಾಕಿದ್ರು. ನನಗೆ ಮಲ್ಲೇಶ ಬೈತಿದ್ದ, ಏನಕ್ಕೆ ವಿಡಿಯೋ ಮಾಡ್ತೀರಾ ಅತ್ತೆ, ಬೇಡ ಹಾಸ್ಪಿಟಲಲ್ಲಿ ಅಂತ. ಆ್ಯಂಡ್ ನಮ್ಮಮ್ಮ ಮಾಡ್ತಾನೆ ಇದ್ದರು. ಇವರಿಬ್ಬರು ಕಚ್ಚಾಡೋದು ನೋಡಿ ನನಗೆ ನಗು ಬರ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಮಾರ್ನಿಂಗ್ ಪೇಯ್ನ್ ಸ್ಟಾರ್ಟ್ ಆಗಿ ಹೋಯಿತು. ಸಾಮಾನ್ಯವಾಗಿ ಎಷ್ಟೊಂದು ಜನ ಒದ್ದಾಡ್ತಾರೆ, ಕಿರಿಚ್ತಾರೆ, ಅವ್ರವ್ರ ಪೇಯ್ನ್ಗೆ ಅವ್ರಿಗೆ ಇರುತ್ತೆ. ಸೊ ನನಗೆ ಬಂದು ಆ ಒಂದು ಬೆಡ್ ಇರುತ್ತಲ್ಲ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೆ. ಅಲ್ಲೇ ಒದ್ದಾಡ್ತಿದ್ದೆ, ಒಂಥರ ಸೈಲೆಂಟಾಗಿ ನೋವು ತಿಂದಿದ್ದೀನಿ. ಆ್ಯಂಡ್ ಡಾಕ್ಟರ್ ಕೂಡ ನಿಮ್ಮದು ಡೆಲಿವರಿ ಬೇಗನೆ ಆಗೋಯಿತು, 20 ಮಿನಿಟ್ಸಲ್ಲಿ ಆಗೋಯಿತು ಅಂದರೆ ನಾನು ಮುಂಚೆನೇ ನಾನು ಪೇಯ್ನೆಲ್ಲ ಬೆಡ್ ಮೇಲೆ ತಿಂದುಬಿಟ್ಟಿದ್ದೆ.
ಸೊ ಹಾಗಾಗಿ ನಂಗೆ ಡೆಲಿವರಿ ಬೇಗನೆ ಆಗೋಯಿತು. ಅದಾದಮೇಲೆ ನನಗೆ ಡೆಲಿವರಿ ಆದಮೇಲೆ ಲೇಬರ್ ವಾರ್ಡಲ್ಲಿ ಇಡ್ದಂಥ ವೀಡಿಯೋ ಇದು. ನನ್ನ ಮಗಳನ್ನ ಆ ಕಡೆ ಹಾಕಿದ್ರು, ನನಗೆ ಈ ಕಡೆ ಹಾಕಿದ್ರು. 1-2 ಅವರ್ಸ್ ಅಲ್ಲೇ ಇಟ್ಟಿದ್ರು ಅಂತ ಹೇಳಿದ್ನಲ್ಲ. ತುಂಬ ವಾಟರ್ ಹೋಗಿತ್ತು, ಬ್ಲೀಡಿಂಗ್ ಆಗಿರೋದ್ರಿಂದ ನನಗೆ 2 ಬಾಟಲ್ಸ್ ವಾಟರ್ನ ಕುಡ್ದೇ ಹೋಗಬೇಕು ಅಂತ ಹೇಳಿ ನಂಗೆ ಅಲ್ಲೇ ಇಟ್ಟಿದ್ರು. ಅದಾದಮೇಲೆ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ಹಾಲು ಕುಡ್ದು ಮಲ್ಕೊಂಡೈತೆ ಪಾಪು. ಹಾಲು ಕುಡ್ದು ಮಲ್ಗೈತೆ. ಅದಾದಮೇಲೆ ತಂಗಿನ ನೋಡೋದಕ್ಕೆ ಧನು ಬಂದ. ಅವನಿಗಂತೂ ತುಂಬಾ ಖುಷಿ ಆಗೋಯ್ತು. ಇಷ್ಟು ಚಿಕ್ಕ ಪಾಪು ನೋಡಿಬಿಟ್ಟು ಹಾಲು ಕುಡಿಸ್ಬಿಟ್ಟು ಮಲಗಿಸು ಚಿಕ್ಕಿ, ಅಳ್ತೈತೆ ಪಾಪು ಅಂತ ನನಗೆ ಹೇಳ್ಕೊಡ್ತಾ ಇದ್ದ. ಅವನಿಗೆ ಏನೋ ಒಂಥರ ಖುಷಿ ಅವನಿಗೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ 12,000 ಯಾಕೆ ಜಾಸ್ತಿ ಆಯಿತು ಪಾಪುಗೆ ಬಿಲ್ ಅಂತ ಅಂದಾಗ, ಸೊ ಪಾಪುಗೆ ಆಲ್ಮೋಸ್ಟ್ ಹುಟ್ಟಿದ ಮಕ್ಕಳಿಗೆಲ್ಲರಿಗೂ ಜಾಂಡೀಸ್ ಇದ್ದೇ ಇರುತ್ತೆ. ಸೊ ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗಾಗಿ ದಿನ ಬಿಲ್ ಜಾಸ್ತಿ ಆಗ್ತಾ ಹೋಯ್ತಲ್ವ. ಸೊ 5 ಡೇಸ್ಗೆ ನಮಗೆ 12,000 ಆಗೋಯಿತು. ಯಾಕಪ್ಪ ಅಂತಂದರೆ ನನಗೆ ಫ್ರೈಡೇ ಮಾರ್ನಿಂಗ್ 9:38ಗೆ ನನ್ನ ಮಗಳು ಹುಟ್ಟಿದ್ಲು, ಮಹಾಲಕ್ಷ್ಮಿ. ಆಮೇಲೆ ಸಂಡೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರು. ಬೇಬಿಗೆ ಜಾಂಡೀಸ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಮಂಗಳವಾರ ಡಿಸ್ಚಾರ್ಜ್ ಮಾಡಿದ್ರು. ನನಗಂತೂ ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು. 3 ದಿನಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡು 5ನೇ ದಿನಕ್ಕೆ ಮನೆಗೆ ಬಂದಿದ್ದಾಯಿತು. ಸೊ ಇದು ಬಂದು ನೋಡಿ ಕರೆಂಟಲ್ಲಿ ಇಟ್ಟಿರೋದು ನನ್ನ ಮಗಳನ್ನ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಪಾಪ ನಾವು ಈ ಕಡೆ ಮಲಗಿದ್ರೆ ಅವಳು ಬರೀ ಮೈಯಲ್ಲಿ ಕರೆಂಟಲ್ಲಿ ಮಲಗಿದ್ಲು. ಮಿನಿಮಮ್ 4 to 5 ಡೇಸ್ ಕೂಡ ಅವಳು ಹಾಗೆ ಅದರಲ್ಲೇ ಮಲಗಿದ್ಲು. ಬಿಕಾಸ್ ಕಡಿಮೆ ಆಗಬೇಕಲ್ವ ಜಾಂಡೀಸು, ಅದು ಪಾಯಿಂಟು ಇನ್ಕ್ರೀಸ್ ಆಗ್ತಿದೆ ಹೊರತು ಡಿಕ್ರೀಸ್ ಆಗ್ತಿಲ್ಲ. ಸೊ ಹಾಗಾಗಿ ಅವಳಿಗೆ ಕರೆಂಟಲ್ಲೇ ಕಂಟಿನ್ಯೂಸ್ ಆಗಿ ಬಿಟ್ಟಿದ್ರು. ಸೊ ಅದೇನಂತಂದರೆ ಅದರಲ್ಲೂ ಕೂಡ ಅವಳು ಅಷ್ಟು ಚೆನ್ನಾಗೇ ಮಲಗಿದ್ಲು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಪಾಪ ಮಕ್ಕಳನ್ನ, ಹುಟ್ಟಿದ ಮಗುನ ಚೆನ್ನಾಗಿ ಬೆಚ್ಚಗೆ ಮಾಡಿ ಮಲಗಿಸ್ತಾರೆ ಅಂತ. ನನ್ನ ಮಗಳನ್ನ ಈ ಥರ ನೋಡೋದಕ್ಕೆ ನನಗೆ ಬೇಜಾರಾಗ್ಬಿಟ್ಟಿತ್ತು. ನಿಜ ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ನಾನು ನೋಡಿದೆ ಅವಳಿಗೆ ಚಳಿ ಆಗ್ತಿದೆಯಾ ಏನು ಹೆಂಗೆ ಅಂತ. ಸೊ ಇಲ್ಲ, ಕರೆಂಟ್ ಒಳಗಡೆ ಇಟ್ಟಾಗ ಅದು ಹೀಟಿಂದ ಅವಳಿಗೆ ಬೆಚ್ಚಗೆ ಇರೋ ಥರನೇ ಫೀಲ್ ಆಗ್ತಿತ್ತು. ಬಿಕಾಸ್ ನಾನು ಟಚ್ ಕೂಡ ಮಾಡಿ ನೋಡಿದೆ. ಅದಾದಮೇಲೆ ಅವಳು ಅಲ್ಲೇ ಆಟ ಆಡೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಳು. ನಾನು ಹೆಂಗಿರ್ತಾಳೋ ಏನೋ ಅಂತಂದರೆ, ನಾವಿಲ್ಲಿ ಒದ್ದಾಡ್ತಾ ಇದ್ವಿ, ಪಾಪ ಚಳಿಲಿರ್ತಾಳೆ ಹಾಗೆ ಹಿಂಗೆ ಅಂತ. ಅವಳು ಅಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಿಕಾಸ್ ಕರೆಂಟಿಂದು ಎಫೆಕ್ಟ್ ಫೋಟೋ ಥೆರಪಿಯಲ್ಲಿ ಇಟ್ಟಾಗ ಮಗುಗೆ ಯಾವುದೇ ರೀತಿ ಬಟ್ಟೆ ಹಾಕೋಂಗಿರಲಿಲ್ಲ. ಸೊ ಕಣ್ಣಿಗೆ ಮಾತ್ರ ಅವಳಿಗೆ ಬಟ್ಟೆ ಸ್ವಲ್ಪ ಕಟ್ಟಿ ಹಿಂಗೆ ಸುತ್ತಬಿಟ್ಟು ಬರೀ ಮೈಯಲ್ಲಿ ಬಿಟ್ಟಿದ್ರು. ಸೊ ಅದರಲ್ಲೇ ಅವಳು ಏನೋ ಗೊತ್ತಿಲ್ಲಪ್ಪ ಎಂಜಾಯ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒದ್ದಾಡ್ಕೊಂಡು ಮಲಗಿಬಿಟ್ಟಿದ್ಲು. ನೋಡಿ ಫ್ರೆಂಡ್ಸ್, ನೆನ್ನೆ ಎಲ್ಲ ಸುಮ್ಮನೆ ಮೇಕಪ್ ಇಲ್ದಿರ ಮುಖನೂ ತೊಳಿದಿರ, ಸ್ನಾನನೂ ಮಾಡ್ದಿರ ಹಂಗೆ ಮಲಗಿದ್ಲು. ಈಗ ನೆನ್ನೆ ಎಲ್ಲ ನನ್ನ ಕತೆ ನನಗಾಗಿತ್ತು. ಇವತ್ತೇನೋ ಸ್ವಲ್ಪ ಪರವಾಗಿಲ್ಲ ಅಂತ ರೆಡಿಯಾಗಿ ಮಲಗಿದ್ದೀನಿ. ಈಗ ನೋಡಿ ಜಿಗ ಅಂತ ರೆಡಿ ಆಗ್ಬಿಟ್ಟು ಮಲಗಿ. ಸೊ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ ಇದು. ಅಂದರೆ ನಮ್ಮಮ್ಮ ರೇಗಿಸ್ತಾ ಇದ್ರು, ತಲೆ ಬಚ್ಕೊಂಡು ಅಟ್ಲೀಸ್ಟ್ ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಾದ್ರೂ ಕೂತ್ಕೋ ಅಂತ. ಯಾಕಂದರೆ ಸ್ಟಾರ್ಟಿಂಗ್ ದಿನ ನನಗೆ ಹುಚ್ಚಿ ಥರ ಇದ್ದೆ. ಹೆಂಗೆ ಡೆಲಿವರಿ ಮಾಡಿ ಲೇಬರ್ ವಾರ್ಡಿಂದ ಬಂದಿದ್ನೋ ಹಾಗೆ ಇದ್ದೆ. ನನಗೆ ನೀರು ಊಟ ಏನು ಬೇಡ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಟಯರ್ಡು ಸುಸ್ತಾಗ್ಬಿಟ್ಟಿದ್ದೆ ನನಗೆ. ಸೊ ಹಾಗಾಗಿ ರೆಡಿ ಆಗಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು ನಮ್ಮಮ್ಮ ರೇಗಿಸ್ತಾಯಿದ್ರು, ಸುಂದ್ರಿ ನೋಡು ರೆಡಿ ಹಾಕೊಂತವ್ರೆ ಅಂತ. ಸೊ ಅದನ್ನು ಹೇಳ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಮಲ್ಲೇಶ ಪಾಪುನ ಎತ್ಕೊಂಡಿರೋದಂಥ ವಿಡಿಯೋ ಇದು. ಚಳಿ ಆಯ್ತದೆ ಕಣ ಹೊರಗಡೆ. ಪುಟಾಣಿ ಕಾಲು ಯಾವತ್ತು ಫೈನಲ್ ಆಗಿ ನನಗೆ ಮಂಗಳವಾರ ಡಿಸ್ಚಾರ್ಜ್ ಮಾಡ್ತಿರೋದಂಥ ವಿಡಿಯೋ ಇದು. ಸೊ ಡ್ರಿಪ್ಸ್ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ರಿಮೂವ್ ಮಾಡ್ತಿದ್ರು. ಎಸ್, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.